ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಗಾಂಧೀಜಿಯವರ ಕನಸು. ಯುವಕರು ವ್ಯಸನಗಳಿಂದ ಮುಕ್ತರಾಗಬೇಕು ಅನ್ನೋದು ಮಹಾತ್ಮರ ಆಸೆ ಆಗಿತ್ತು. ಬಾಪು ಅವರ ಕನಸು ಕರುನಾಡಿನ ಈ ಗ್ರಾಮದಲ್ಲಿ ನನಸಾಗಿದೆ. ಇಂಥವರಿಗೆ ಈಗ ಅಭಿವೃದ್ಧಿಯ ಟಚ್ ಸಿಕ್ಕಿದೆ. ಸಂಭ್ರಮ, ಇಡೀ ಊರಲ್ಲಿ ಸಂಭ್ರಮ ಸಡಗರ, ರಂಗೋಲಿಯ ಚಿತ್ತಾರ, ಎಲ್ಲರಿಗೂ ತಮ್ಮೂರಿನ ಚಿತ್ರಣ ಬದಲಾಗುತ್ತಿರುವ ಸಂತಸ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಾಮನೂರು ಗ್ರಾಮದ ದೃಶ್ಯಗಳಿವು. ಈ ಊರಲ್ಲಿ ಸರಿಸುಮಾರು 4.5 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ. ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಕಾಮನೂರು ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ, ಶೌಚಾಲಯ ನಿರ್ಮಾಣ, ಶಾಲೆಯ ಕಾಂಪೌಂಡ್ ನಿರ್ಮಾಣ, ಸ್ಮಶಾನ ಜಾಗ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆರಂಭಿಸಲಾಗಿದೆ. ಸಂಸದರ ನಿಧಿಯಡಿ ವಿದ್ಯುತ್ ದೀಪ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುತ್ತಿದೆ. ನಾವೀಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಇವತ್ತು ದತ್ತ ಗ್ರಾಮವಾಗಿ ಘೋಷಣೆ ಮಾಡಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿ, ಇವತ್ತು ಕಾಮನೂರು ಗ್ರಾಮದಲ್ಲಿ CC ರಸ್ತೆ, ಚರಂಡಿ, ಇವತ್ತು NRLM ಬಿಲ್ಡಿಂಗು, ಅಂಗನವಾಡಿ, ಶಾಲೆ ಕಟ್ಟಡ, ಇವತ್ತು ಶಾಲೆ ಕಂಪೌಂಡ್ ಹಾಲು, ಇವತ್ತು ದನದೊಡ್ಡಿ, ಇವತ್ತು ಕುರಿ ಸಾಕಾಣಿಕೆ, ಮೇಕೆ ಶೆಡ್ಡು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕೆಲಸವನ್ನು ಇಲ್ಲಿ ಸುಮಾರು 4,68,00,000 ರೂಪಾಯಿ ವೆಚ್ಚದಲ್ಲಿ, ಮತ್ತು ಈಗ ಎಲ್ಲ ವಿದ್ಯುತ್ ದೀಪಗಳನ್ನು ಕೂಡ ಈಗ LED ವಿದ್ಯುತ್ ದೀಪಗಳನ್ನು ಅಳವಡಿಕೆ ಮಾಡಲಿಕ್ಕೆ ಕೂಡ 15 ಲಕ್ಷ ರೂಪಾಯಿ MP ಲ್ಯಾಡಲ್ಲಿಟ್ಟು ಎಲ್ಲ ಅಭಿವೃದ್ಧಿಯನ್ನು ಇವತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡಿ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನು ಈ ಕಾಮನೂರು ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸಾಗಿಸಿರೋ ಗ್ರಾಮ. ಈ ಊರಲ್ಲಿ 600ಕ್ಕೂ ಹೆಚ್ಚು ಮನೆಗಳಿವೆ, 3,000ಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ. ಆದರೂ ಈ ಗ್ರಾಮದಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶವಿಲ್ಲ. ಕಿರಾಣಿ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಗುಟ್ಕಾ, ಬೀಡಿ, ಸಿಗರೇಟ್, ಪಾನ್ ಮಸಾಲ ಮಾರಾಟ ಮಾಡುವಂತಿಲ್ಲ. ಇಂತಹದೊಂದು ನಿಯಮವನ್ನ ಗ್ರಾಮದ ಜನರು ಕಳೆದ 3 ದಶಕಗಳಿಂದ ಪಾಲಿಸಿಕೊಂಡು ಬಂದಿದ್ದಾರೆ. ಕಾಮನೂರು ಗ್ರಾಮನೇ ಒಂದು ವಿಶೇಷವಾದ ಗ್ರಾಮ. ನಾನು ಚುನಾವಣಾ ಪೂರ್ವದಲ್ಲಿ ಇಲ್ಲಿಗೆ ಬಂದಾಗ ಕೂಡ ಜನರಲ್ಲಿ ಒಂದು ಅಭಿವೃದ್ಧಿ ಪರ್ವ ಚಿಂತನೆ ಆಗಲಿ, ಒಂದು ಒಳ್ಳೆಯ ಯೋಚನೆಗಳಿರುವಂಥ ಒಂದು ಗ್ರಾಮ. ನಾನು ಎಲ್ಲ ಕಡೆ ಓಡಾಡಿದ್ದೆ. ನಾನು ಇವತ್ತು ಈ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡೋದಕ್ಕೆ ಸೋದರರು ಸಂಸದರಾಗಿರುವಂಥ ರಾಜಶೇಖರ್ ಹಿಟ್ನಾಳ್ ಅವರು ಮತ್ತು ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಸಕರ ಒಂದು ವಿಚಾರದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಸೇರಿ ಸುಮಾರು 4,47,00,000 ಅನುದಾನದಲ್ಲಿ ಇವತ್ತು ಇಡೀ ಗ್ರಾಮದಲ್ಲಿ ಇದೊಂದು ಮಾದರಿ ಗ್ರಾಮವಾಗಿ, ಅಂದರೆ ಇದನ್ನು ನೋಡಲಿಕ್ಕೇ ಇದು ಗ್ರಾಮದಲ್ಲಿದ್ದೀವ ಅಥವಾ ಒಂದು ನಗರದಲ್ಲಿದ್ದೀವ ಅನ್ನೋಂಥ ಒಂದು ರೀತಿಯಲ್ಲಿ ಜನರಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಮೂಲಕ, ಅಂದರೆ ಸಹೋದರ ಹೇಳಿದಂಗೆ ರಸ್ತೆಗಳು, ವಿದ್ಯುತ್ ದೀಪಗಳು. ಶಾಮನೂರು ದುಶ್ಚಟಗಳಿಂದ ಮುಕ್ತವಾಗಿರೋ ಮಾದರಿ ಗ್ರಾಮ. ಇಂತಹ ಊರಿಗೆ ಇದೀಗ ಅಭಿವೃದ್ಧಿಯ ಟಚ್ ಸಿಕ್ಕಿರೋದು ನಿಜಕ್ಕೂ ಗ್ರಾಮಸ್ಥರಿಗೆ ಸಂತಸ ತಂದಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಗಾಂಧೀಜಿಯವರ ಕನಸು. ಯುವಕರು ವ್ಯಸನಗಳಿಂದ ಮುಕ್ತರಾಗಬೇಕು ಅನ್ನೋದು ಮಹಾತ್ಮರ ಆಸೆ ಆಗಿತ್ತು. ಬಾಪು ಅವರ ಕನಸು ಕರುನಾಡಿನ ಈ ಗ್ರಾಮದಲ್ಲಿ ನನಸಾಗಿದೆ. ಇಂಥವರಿಗೆ ಈಗ ಅಭಿವೃದ್ಧಿಯ ಟಚ್ ಸಿಕ್ಕಿದೆ. ಸಂಭ್ರಮ, ಇಡೀ ಊರಲ್ಲಿ ಸಂಭ್ರಮ ಸಡಗರ, ರಂಗೋಲಿಯ ಚಿತ್ತಾರ, ಎಲ್ಲರಿಗೂ ತಮ್ಮೂರಿನ ಚಿತ್ರಣ ಬದಲಾಗುತ್ತಿರುವ ಸಂತಸ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಾಮನೂರು ಗ್ರಾಮದ ದೃಶ್ಯಗಳಿವು. ಈ ಊರಲ್ಲಿ ಸರಿಸುಮಾರು 4.5 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ. ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ.
ಕಾಮನೂರು ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ, ಶೌಚಾಲಯ ನಿರ್ಮಾಣ, ಶಾಲೆಯ ಕಾಂಪೌಂಡ್ ನಿರ್ಮಾಣ, ಸ್ಮಶಾನ ಜಾಗ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆರಂಭಿಸಲಾಗಿದೆ. ಸಂಸದರ ನಿಧಿಯಡಿ ವಿದ್ಯುತ್ ದೀಪ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುತ್ತಿದೆ. ನಾವೀಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ದತ್ತ ಗ್ರಾಮವಾಗಿ ಘೋಷಣೆ ಮಾಡಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿ, ಇವತ್ತು ಕಾಮನೂರು ಗ್ರಾಮದಲ್ಲಿ CC ರಸ್ತೆ, ಚರಂಡಿ, ಇವತ್ತು NRLM ಬಿಲ್ಡಿಂಗು, ಅಂಗನವಾಡಿ, ಶಾಲೆ ಕಟ್ಟಡ, ಇವತ್ತು ಶಾಲೆ ಕಾಂಪೌಂಡ್ ಹಾಲು, ಇವತ್ತು ದನದೊಡ್ಡಿ, ಇವತ್ತು ಕುರಿ ಸಾಕಾಣಿಕೆ, ಮೇಕೆ ಶೆಡ್ಡು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕೆಲಸವನ್ನು ಇಲ್ಲಿ ಸುಮಾರು 4,68,00,000 ವೆಚ್ಚದಲ್ಲಿ ಮತ್ತು ಈಗ ಎಲ್ಲ ವಿದ್ಯುತ್ ದೀಪಗಳನ್ನು ಕೂಡ ಈಗ LED ವಿದ್ಯುತ್ ದೀಪಗಳನ್ನು ಅಳವಡಿಕೆ ಮಾಡಲಿಕ್ಕೆ ಕೂಡ 15 ಲಕ್ಷ ರೂಪಾಯಿ MP ಲ್ಯಾಡಲ್ಲಿಟ್ಟು ಎಲ್ಲ ಅಭಿವೃದ್ಧಿಯನ್ನು ಇವತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡಿ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನು ಈ ಕಾಮನೂರು ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸಾಗಿಸಿರೋ ಗ್ರಾಮ. ಈ ಊರಲ್ಲಿ 600ಕ್ಕೂ ಹೆಚ್ಚು ಮನೆಗಳಿವೆ, 3,000ಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ. ಆದರೂ ಈ ಗ್ರಾಮದಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶವಿಲ್ಲ. ಕಿರಾಣಿ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಗುಟ್ಕಾ, ಬೀಡಿ, ಸಿಗರೇಟ್, ಪಾನ್ ಮಸಾಲ ಮಾರಾಟ ಮಾಡುವಂತಿಲ್ಲ. ಇಂತಹದೊಂದು ನಿಯಮವನ್ನ ಗ್ರಾಮದ ಜನರು ಕಳೆದ 3 ದಶಕಗಳಿಂದ ಪಾಲಿಸಿಕೊಂಡು ಬಂದಿದ್ದಾರೆ. ಕಾಮನೂರು ಗ್ರಾಮನೇ ಒಂದು ವಿಶೇಷವಾದ ಗ್ರಾಮ. ನಾನು ಚುನಾವಣಾ ಪೂರ್ವದಲ್ಲಿ ಇಲ್ಲಿಗೆ ಬಂದಾಗ ಕೂಡ ಜನರಲ್ಲಿ ಒಂದು ಒಳ್ಳೆ ಒಂದು ಅಭಿವೃದ್ಧಿ ಪರ್ವ ಚಿಂತನೆ ಆಗಲಿ, ಒಂದು ಒಳ್ಳೆ ಯೋಚನೆಗಳಿರುವಂಥ ಒಂದು ಗ್ರಾಮ. ನಾನು ಎಲ್ಲ ಕಡೆ ಓಡಾಡಿದ್ದೆ. ನಾನು ಇವತ್ತು ಈ ಗ್ರಾಮವನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಮಾಡೋದಕ್ಕೆ ಸೋದರರು ಸಂಸದರಾಗಿರುವಂಥ ರಾಜಶೇಖರ್ ಹಿತ್ನಾಳ್ ಅವರು ಮತ್ತು ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಸಕರ ಒಂದು ವಿಚಾರದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಸೇರಿ ಸುಮಾರು 4,47,00,000 ಅನುದಾನದಲ್ಲಿ ಇವತ್ತು ಇಡೀ ಗ್ರಾಮದಲ್ಲಿ ಇದೊಂದು ಮಾದರಿ ಗ್ರಾಮವಾಗಿ, ಅಂದರೆ ಇದನ್ನು ನೋಡಲಿಕ್ಕೇ ಇದು ಗ್ರಾಮದಲ್ಲಿದ್ದೀವ ಅಥವಾ ಒಂದು ನಗರದಲ್ಲಿದ್ದೀವ ಅನ್ನೋಂಥ ಒಂದು ರೀತಿಯಲ್ಲಿ ಜನರಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಮೂಲಕ, ಅಂದರೆ ಸಹೋದರ ಹೇಳಿದಂಗೆ ರಸ್ತೆಗಳು, ವಿದ್ಯುತ್ ದೀಪಗಳು. ಶಾಮನೂರು ದುಶ್ಚಟಗಳಿಂದ ಮುಕ್ತವಾಗಿರೋ ಮಾದರಿ ಗ್ರಾಮ. ಇಂತಹ ಊರಿಗೆ ಇದೀಗ ಅಭಿವೃದ್ಧಿಯ ಟಚ್ ಸಿಕ್ಕಿರೋದು ನಿಜಕ್ಕೂ ಗ್ರಾಮಸ್ಥರಿಗೆ ಸಂತಸ ತಂದಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಗಾಂಧೀಜಿಯವರ ಕನಸು. ಯುವಕರು ವ್ಯಸನಗಳಿಂದ ಮುಕ್ತರಾಗಬೇಕು ಅನ್ನೋದು ಮಹಾತ್ಮರ ಆಸೆ ಆಗಿತ್ತು. ಬಾಪು ಅವರ ಕನಸು ಕರುನಾಡಿನ ಈ ಗ್ರಾಮದಲ್ಲಿ ನನಸಾಗಿದೆ. ಇಂತಹವರಿಗೆ ಈಗ ಅಭಿವೃದ್ಧಿಯ ಟಚ್ ಸಿಕ್ಕಿದೆ. ಸಂಭ್ರಮ. ಇಡೀ ಊರಲ್ಲಿ ಸಂಭ್ರಮ ಸಡಗರ, ರಂಗೋಲಿಯ ಚಿತ್ತಾರ. ಎಲ್ಲರಿಗೂ ತಮ್ಮೂರಿನ ಚಿತ್ರಣ ಬದಲಾಗುತ್ತಿರುವ ಸಂತಸ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಾಮನೂರು ಗ್ರಾಮದ ದೃಶ್ಯಗಳಿವು. ಈ ಊರಲ್ಲಿ ಸರಿಸುಮಾರು 4.5 ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಸಿಕ್ಕಿದೆ. ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಕಾಮನೂರು ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ, ಶೌಚಾಲಯ ನಿರ್ಮಾಣ, ಶಾಲೆಯ ಕಾಂಪೌಂಡ್ ನಿರ್ಮಾಣ, ಸ್ಮಶಾನ ಜಾಗ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆರಂಭಿಸಲಾಗಿದೆ. ಸಂಸದರ ನಿಧಿಯಡಿ ವಿದ್ಯುತ್ ದೀಪ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗುತ್ತಿದೆ. ನಾವೀಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ದತ್ತ ಗ್ರಾಮವಾಗಿ ಘೋಷಣೆ ಮಾಡಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿ, ಇವತ್ತು ಕಾಮನೂರು ಗ್ರಾಮದಲ್ಲಿ CC ರಸ್ತೆ, ಚರಂಡಿ, ಇವತ್ತು NRLM ಬಿಲ್ಡಿಂಗು, ಅಂಗನವಾಡಿ, ಶಾಲೆ ಕಟ್ಟಡ, ಇವತ್ತು ಶಾಲೆ ಕಾಂಪೌಂಡ್ ಹಾಲು, ಇವತ್ತು ದನದೊಡ್ಡಿ, ಇವತ್ತು ಕುರಿ ಸಾಕಾಣಿಕೆ, ಮೇಕೆ ಶೆಡ್ಡು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕೆಲಸವನ್ನು ಇಲ್ಲಿ ಸುಮಾರು 4,68,00,000 ವೆಚ್ಚದಲ್ಲಿ ಮತ್ತು ಈಗ ಎಲ್ಲ ವಿದ್ಯುತ್ ದೀಪಗಳನ್ನು ಕೂಡ ಈಗ LED ವಿದ್ಯುತ್ ದೀಪಗಳನ್ನು ಅಳವಡಿಕೆ ಮಾಡಲಿಕ್ಕೆ ಕೂಡ 15 ಲಕ್ಷ ರೂಪಾಯಿ MP ಲ್ಯಾಡಲ್ಲಿಟ್ಟು ಎಲ್ಲ ಅಭಿವೃದ್ಧಿಯನ್ನು ಇವತ್ತು ಎಲ್ಲ ಜನಪ್ರತಿನಿಧಿಗಳು ಕೂಡಿ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇನ್ನು ಈ ಕಾಮನೂರು ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸಾಗಿಸಿರೋ ಗ್ರಾಮ. ಈ ಊರಲ್ಲಿ 600ಕ್ಕೂ ಹೆಚ್ಚು ಮನೆಗಳಿವೆ,